ಸೋಲೋ ಟ್ರಿಪ್ ಅಂದರೆ ನೆನಪಾಯ್ತು. ನೀವು ಯಾವತ್ತಾದರೂ ಆ ಥರ ಅಡ್ವೆಂಚರಸ್ ಟ್ರಿಪ್ ಮಾಡಿದ್ದೀರಾ? ಇಲ್ಲ, ಇದುವರೆಗೂ ನಾನು ಸೋಲೋ ಟ್ರಿಪ್ ಮಾಡಿಲ್ಲ. ಮಾಡಬೇಕು ಅಂತ ಆಸೆ ಇದೆ. ನನ್ನ ಹಸ್ಬೆಂಡ್ಗೆ ಅದೇ ಹೇಳ್ತಾ ಇದ್ದೆ, ನಾನೊಂದು ಸೋಲೋ ಟ್ರಿಪ್ ಮಾಡಬೇಕು ಅಂತ ಇದ್ದೀನಿ. ಸೊ ಅಲ್ಲಿ ಪ್ಲ್ಯಾನ್ ಲೈಕ್ ಈ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಸೋಲೋ ಟ್ರಿಪ್ ಹೋಗಬೇಕು ಅಂತ. ಅದಕ್ಕೆ ಮುಂಚೆ ನಂಗೆ ರಿಷಿಕೇಶ್ಗೆ ಹೋಗಬೇಕು ಅಂತ ಆಸೆ ಇದೆ. ಅಲ್ಲಿ ಯೋಗ, ಇಟ್ಸ್ ನೋನ್ ಫಾರ್ ಯೋಗ. ನಂಗೆ ಯೋಗ ಮಾಡೋದಂದ್ರೆ ತುಂಬ ಇಷ್ಟ. ಸೊ 1 ಮಂತ್ ಲೈಕ್ ಯಾವುದೂ ಡಿಸ್ಟರ್ಬೆನ್ಸ್ ಏನೂ ಇಲ್ದಿರ, ಯಾವುದು ಥಾಟ್ಸ್ ಇಲ್ಲದೆ, ಕರಿಯರು, ಪ್ರೊಫೆಷನ್ನು, ಪರ್ಸ್ನಲ್ ಲೈಫ್ ಏನೂ ಇಲ್ಲದೆ ಅಲ್ಲಿ ರಿಷಿಕೇಶ್ಗೆ ಹೋಗಿ ಯೋಗ ಮಾಡಬೇಕು. 1 ಮಂತ್ ಅಲ್ಲೇ ಸ್ಟೇ ಮಾಡಬೇಕು. ಆ ಬ್ಯೂಟಿಫುಲ್ ನೇಚರು, ಆಮೇಲೆ ಸಚ್ ಎ ಗುಡ್ ಕಾಂಬಿನೇಷನ್ ಅಲ್ವಾ, ಆ ನೇಚರು, ಯೋಗ, ವಿ ಗೆಟ್ ಕ್ಲೆನ್ಸ್ಡ್ ಮೆಂಟಲಿ, ವಿ ಗೆಟ್ ಡಿಟಾಕ್ಸ್ಡ್ ಫ್ರಮ್ ಆಲ್ ದಿಸ್ ಗ್ಯಾಡ್ಜೆಟ್ಸ್ ಎಲ್ಲಾನು. ಅದೊಂದು ಮಾಡಬೇಕು ಅಂತ ತುಂಬ ದಿನದಿಂದ ಪ್ಲಾನ್ ಇದೆ. ಡಿಟಾಕ್ಸ್ ಆಲ್ರೆಡಿ ಬಿಗ್ ಬಾಸ್ ಮನೇಲಿ ಅದು ಸ್ವಲ್ಪ ದಿನ 1 ಮಂತ್ ಅಷ್ಟೇ ಡಿಟಾಕ್ಸ್ ಆಗಿದ್ದು. ಮೆಂಟಲಿನೂ ಅಲ್ಲಿ ಮೆಂಟಲಿ ಡಿಟಾಕ್ಸ್ ಆಗಿಲ್ಲ, ಮೆಂಟಲ್ ಆಗ್ಬಿಟ್ಟು ಬಂದಿದ್ದೀವಿ. ಕೆಲವು ಮೆಂಟಲ್ಗಳ ಜೊತೆನೂ ಇರಬೇಕಾಗತ್ತೆ. ನಾವು ಮೆಂಟಲ್ ಆಗ್ಬಿಟ್ಟಿರ್ತೀವಿ ಅವಾಗ. ಸೊ ಡಿಟಾಕ್ಸ್ ಆಗ್ಬಿಟ್ಟು ಬರಬೇಕು. ಆ್ಯಂಡ್ ವಿ ನೀಡ್ ದಟ್ ಬ್ರೇಕ್. ಎಲ್ರಿಗೂ ಆ ಒಂದು ಬ್ರೇಕ್ ಬೇಕೇ ಬೇಕು. ಈಗ ತುಂಬ ಥಾಟ್ಸ್ ರನ್ ಆಗ್ತಾನೆ ಇರುತ್ತೆ. ಈಗ ನಾವು ಕೆಲಸದಲ್ಲಿರುವಾಗ, ಫ್ಯಾಮಿಲಿ ಜೊತೆ ಇರುವಾಗ ರನ್ ಆಗ್ತಾನೆ ಇರುತ್ತೆ. ಸೊ ಅದೆಲ್ಲ ಹ್ಯಾವ್ ಟು ಕಾಮ್ ಡೌನ್ ಅಂದಾಗ ನನಗೂ ಅದೊಂದು ಆಸೆ ಇದೆ ಹೋಗಬೇಕು ಅಂತ. ತುಂಬ ವರ್ಷದ ಪ್ಲ್ಯಾನ್ ಮಾಡ್ತಾನೆ ಇದ್ದೀನಿ. ಯಾಕಂದ್ರೆ 1 ಮಂತ್ ನಾನು ಫುಲ್ ಟೋಟಲಾಗಿ ಎಲ್ಲ ಇಷ್ಟು ನಿಮ್ಮ ಲೈಫ್ ಕೆರಿಯರಲ್ಲೇ ಅಷ್ಟು ಮೆಂಟಲಿ ಡಿಸ್ಟರ್ಬ್ ಆಗಿರ್ಲಿಲ್ವೇನೋ? ಬಿಗ್ ಬಾಸ್ ಬಂದಿದ್ದ ಎಲ್ಲ ಒಟ್ಟಿಗೆ ಇಲ್ಲ, ಅಲ್ಲಿದ್ದಾಗ ಮೆಂಟಲ್ ಸ್ಟ್ರೆಸ್ ತುಂಬ ಇತ್ತು. ಆಮೇಲೆ ಹೊರಗಡೆ ಬಂದಮೇಲೆ ವಿಲ್ ಜಸ್ಟ್ ಲೀವ್ ಇಟ್ ಅಲ್ಲ, ಲೀವ್ ದೇರ್, ಅಲ್ಲೇ ಬಿಟ್ಬಿಟ್ಟು ಮೂವ್ ಆನ್ ಆಗಿರ್ತೀವಿ. ಬಟ್ ಸ್ಟಿಲ್ ನನಗೆ ತುಂಬ ವರ್ಷದಿಂದ ಹೋಗಬೇಕು ಅಂತ ಆಸೆ ಇದೆ. ಅದು ಹೆಂಗಾಗೋದಂದರೆ, ಯಾವಾಗ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಆವಾಗಲೇ ಏನೋ ಒಂದು ಪ್ರಾಜೆಕ್ಟ್ ಬರುತ್ತೆ, ಆವಾಗಲೇ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಹೋಗೋಕ್ಕಾಗಿಲ್ಲ. ಬಟ್ ಈ ಸಲ ಮೇಡ್ ಮೈ ಮೈಂಡ್, ಈ ಇಯರ್ ಹೋಗಲೇಬೇಕು ಅಂತ. ಫಸ್ಟು ಅಲ್ಲಿ ಹೋಗಬೇಕು, ದೆನ್ ಐ ವಿಲ್ ಗೋ ಫಾರ್ ಎ ಸೋಲೋ ಟ್ರಿಪ್. ಅಂದರೆ ರಿಷಿಕೇಶ್ಗೆ ಫ್ಯಾಮಿಲಿ? ಇಲ್ಲ, ಅದು ಸೋಲೋ ಫುಲ್ ಸೋಲೋ ಟ್ರಿಪ್ ಮಾಡ್ಬೇಕಂತ ಈ ವರ್ಷ ಬರೀ ಸೋಲೋ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಮೇಲೆ ಒಂದಷ್ಟು ಚೇಂಜಸ್ ಅಂತೂ ಆಗುತ್ತೆ ಮೇಡಮ್. ನಿಮ್ಮ ಮನೇಲಿ ಎಷ್ಟು ಚೇಂಜ್ ಆಗಿದೆ? ಅಂದರೆ ಇವಾಗಲೂ ನೀವೇ ಕೆಲಸ ಮಾಡೋದಾ? ಇಲ್ಲ, ಇವಾಗ ಏನಾದ್ರು ಹೇಳೋಕ್ಕೋದ್ರೆ ನನ್ನ ಗಂಡ ಅದೊಂದು ಇಟ್ಕೊಂಡ್ಬಿಟ್ಟಿದ್ದಾನೀಗ. ಬಿಗ್ ಬಾಸ್ ಮನೇಲಿ ಏನು ಮಾತಾಡಿಲ್ಲ, ಅಲ್ಲೇನು ಮಾಡೋಕ್ಕಾಗಲಿಲ್ಲ ನಿನಗೆ, ಅಲ್ಲೇನು ತೋರ್ಸೋಕ್ಕಾಗಿಲ್ಲ ನಿನಗೆ ಪೌರುಷನ, ಇಲ್ಲಿ ಬಂದು ನನ್ನ ಮನೆ ತೋರಿಸ್ತೀಯ ಅಂತಾನೆ. ನಾನು ಅದನ್ನೊಂದು ಇಟ್ಕೊಂಡು ಫುಲ್ಲು ನನ್ನ ರೇಗಿಸ್ತಾ ಇರ್ತಾರೆ. ಸೊ ಹಾಗಾಗಿ ಓಕೆ, ಕೂಲ್ ಡೌನ್ ಅಂತ ತುಂಬ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನನ್ಗೆ ಅಷ್ಟೊಂದು ಪೇಷನ್ಸ್ ಇದೆ ಅಂತ ನನಗೆ ಗೊತ್ತಾಗಿದ್ದು. ಸೊ ಅದೇ ಪೇಷನ್ಸ್ನ ಸ್ವಲ್ಪ ಇವಾಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ಬೇಗ ಇವಾಗ ಟ್ರಿಗರ್ ಆಗಲ್ಲ. ಸಿಟ್ಟು ಬಂದಾಗ ಅಲ್ಲಿ ಜಸ್ಟ್ ಕಂಟ್ರೋಲ್ಡ್ ಆಗಿ ಇದ್ದೀನಿ ಈಗ. ಸೊ ಅದು ಒಂದು ಲೆಸನ್ ವಾಟ್ ಐ ಲರ್ನ್ ಫ್ರಮ್ ಬಿಗ್ ಬಾಸ್. ಈ ಸೀಸನಲ್ಲಿ ಎಲ್ಲಾನು ವಿಟಿ ಹಾಕಿ ನೋಡಿಸ್ತಾ ಇದ್ರು ಏನಾದ್ರು ತಪ್ಪು ಮಾಡಿದ್ರೆ. ಅದರಲ್ಲಿ ಭವ್ಯ ಅವರೇ ತುಂಬಾ ಹೈಲೈಟ್ ಆಗಿದ್ದು. ಹನುಮಂತುಗೆ ಪಟ್ಟಂತ ಹೊಡಿತಾರೆ. ಹನುಮಂತು ರಿಯಾಕ್ಷನ್ ನೀವು ಕೇಳಿಸ್ಕೊಂಡಿರ್ಬೋದು. ಅಯ್ಯೋ ಹೊಡಿತಾರ್ರಿ ಈಕೆ ಅಂತ ಹೇಳ್ಬಿಟ್ಟು ಅವರು ಪಾಡಿಗೆ ಅವ್ರು ಮೂವ್ ಆಗಿ ಹೋಗ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಅಲ್ಲಿ ಗೆಲ್ಬೇಕು ಅನ್ನೋ ಆಸೆ ಇರುತ್ತೆ, ಅಥವಾ ಈ ಥರನೂ ಅಂದರೆ ನಮ್ಮ ವ್ಯಕ್ತಿತ್ವಗಳು ಫ್ಲೋಲೆ ಹಂಗೆ ಬಂದ್ಬಿಡುತ್ತಾ ಅನ್ನೋದು. ಹೌದು, ಅದು ಸಿಚುವೇಶನ್ ಹಂಗೆ ಕ್ರಿಯೇಟ್ ಆಗಿಬಿಡುತ್ತೆ. ಹ್ಯೂಮನ್ ಟೆಂಡೆನ್ಸಿ ಅದು. ಈಗ ಒಂದು ಕಾಂಪಿಟೇಷನ್ ಅಂತ ಮಾಡಿದಾಗ ಅಥವಾ ಏನೋ ಒಂದು ಮಾಡಿದಾಗ ನಮ್ಮಲ್ಲಿರೋ ಒಂದು ಏನೋ ಅಂತಾರಲ್ಲ, ವಾಟ್ ಇಸ್ ದಟ್, ಅನಿಮಲ್ ಬಿಹೇವಿಯರ್ ಬಂದ್ಬಿಡತ್ತೆ, ಹೊರಗಡೆ ಬಂದ್ಬಿಡತ್ತೆ. ಸೊ ಎಲ್ಲ ಹ್ಯೂಮನ್ ಟೆಂಡೆನ್ಸಿನೇ ಅದು. ಈಗ ನಾವು ಮನೇಲೇ ಸುಮ್ಮನೆ ಅಲ್ಲಿ ಕಾಸಿರಲ್ಲ, ಕರಿ ಮಾಡಿರಲ್ಲ, ಏನೋ ಒಂದು ಗೇಮ್ ಆಡಿ ನೀವು ಟೇಕ್ ಇಟ್ ಆಸ್ ಅ ಚಾಲೆಂಜ್. ಏನೂ ಇರಲ್ಲ ಅದ್ರಲ್ಲಿ, ಉಪಯೋಗ ಏನೂ ಇರಲ್ಲ. ಬಟ್ ವಿ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಸುಮ್ಮನೆ ಒಂದು ಲೂಡೋ ಆಡ್ತಾರೆ ನೀವು, ಮುಂದೆ ದಿನ ಕೂತು ಅಲ್ಲೇ ಅಷ್ಟೊಂದು ರಬ್ ಆಗುತ್ತೆ. ಅಂಥದ್ದು ಬಿಗ್ ಬಾಸ್ ಮನೇಲಿ ವಿ ಫೈಟ್ ಫಾರ್ ಅವರ್ ಲೈಕ್ ಏನೋ ನಮ್ಮ ಜಾಗಕ್ಕೆ. ಸೊ ಆ ಒಂದು ಬಂದ್ಬಿಡುತ್ತೆ, ಮನುಷ್ಯನೊಳಗಡೆ ಇರೋ ಒಂದು ವ್ಯಾಘ್ರ ಆಚೆ ಬಂದೇ ಬರ್ತಾನೆ. ಹಾಗೆ ಹನುಮಂತ್ ಅವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ, ಸಿಕ್ಕಾಪಟ್ಟೆ ಸಪೋರ್ಟ್ ಕೂಡ ಇದೆ ಹೊರಗಡೆ. ನೋಡಿದ್ರ ಮೇಡಮ್ ಎಷ್ಟು ಅವ್ರಿಗೆ ತುಂಬ ಸಪೋರ್ಟ್ ಇದೆ. ಅದು ಸಿಂಪತಿ ಸಮ್ಟೈಮ್ಸ್ ವರ್ಕ್ ಆಗುತ್ತೆ. ಆ್ಯಂಡ್ ಅದೇ ಜನಕ್ಕೆ ಏನಾಗುತ್ತೆ ಅಂತಂದರೆ, ಅವನು ಹಳ್ಳಿಯಿಂದ ಬಂದಿರೋ ಹುಡುಗ, ತುಂಬ ಬಡತನದಿಂದ ಬಂದಿರೋ ಹುಡುಗ. ಸೊ ಅಂಥ ಹುಡುಗರು ಗೆಲ್ಲಬೇಕು. ಬೇರೆಯವ್ರಿಗೆಲ್ಲ ಏನು ಬಿಡ್ರಿ, ಅವ್ರಿಗೆ ಸಾಕಷ್ಟಿದೆ, ಹಾಸ್ಕೊಂಡು ಓದ್ಕೊಳ್ಳೋಷ್ಟು ಅಂತ ಅನ್ಕೊತಾರೆ. ಬಟ್ ನಮ್ಮ ಬಂಡವಾಳ ನಮಗೆ ಗೊತ್ತಿರುತ್ತೆ. ಎಲ್ಲರೂ ಆ ಜಾಗಕ್ಕೆ ಹೋಗ್ಬೇಕಂದ್ರೆ ಕಷ್ಟಪಟ್ಟೆ ಬಂದಿರ್ತೀವಿ. ಇಟ್ಸ್ ನಾಟ್ ಈಸಿ. ಈಗ ಬೇರೆ ಸೂಪರ್ ಸ್ಟಾರ್ ಮಕ್ಕಳುಗಳಾಗಿರ್ಬೋದು, ಇವಾಗ ಸುದೀಪ್ ಸರು ಅಷ್ಟೇ, ಅವರು ವೆಲ್ ಆಫ್ ಫ್ಯಾಮಿಲಿಯಿಂದ ಬಂದಿದ್ರು. ಹಿ ಹ್ಯಾಸ್ ಸ್ಟ್ರಗಲ್ಡ್ ಇಸ್ ಓನ್ ಜರ್ನಿ. ಅಂದರೆ
ವೆಲ್ ಆಫ್ ಫ್ಯಾಮಿಲಿಯಿಂದ ಬಂದ ತಕ್ಷಣ ಇಟ್ ವಾಸ್ ನಾಟ್ ಎ ಕೇಕ್ ವಾಕ್ ಫಾರ್ ಹಿಮ್. ಅವರು ಸ್ಟ್ರಗಲ್ ಮಾಡಿ ಈ ಜಾಗಕ್ಕೆ ಬಂದಿರೋದು ದೊಡ್ಡ ಸಾಹಸನೇ. ಹಾಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಸ್ಟ್ರಗಲ್ ಇರುತ್ತೆ. ಬಟ್ ಜನಕ್ಕೆ ಕಾಣಿಸೋದು ಏನಂತಂದರೆ ಹಳ್ಳಿಯಿಂದ ಬಂದಿರೋದು, ಅವರು ಪಂಚೆ ಉಟ್ಕೊಂಡು ಓಡಾಡೋದಿರ್ಬೋದು, ತುಂಬ ಸಿಂಪತಿ ಜನಕ್ಕೆ ಬರುತ್ತೆ. ಅಂದರೆ ಈ ಹುಡುಗ ಗೆಲ್ಲಬೇಕು, ಅಂದರೆ ಬಡವ್ರ ಮಕ್ಳು ಗೆಲ್ಲಬೇಕು ಅನ್ನೋ ಥರದಾಗಿ ಆಗುತ್ತೆ. ಸೊ ಹಾಗಾಗಿ ಸಿಂಪತಿ ಎಲ್ಲೋ ಒಂದು ಕಡೆ ವರ್ಕ್ ಆಗ್ತಾ ಇದೆ ಅಂತ ನನಗನ್ಸಿದ್ದು. ಬಿಕಾಸ್ ಸಾಕಷ್ಟು ಜನಕ್ಕೆ ಹನುಮಂತ್ ಅವರು ನಿಜವಾಗ್ಲೂ ಮುಗ್ದ್ರ ಅಲ್ವಾ ಅನ್ನೋ ಒಂದು ಇನ್ನೋಸೆಂಟ್ ಅಂತೂ ಖಂಡಿತ ಅಲ್ಲ ರೀ. ಬಿಕಾಸ್ ಅವನು ರಿಯಾಲಿಟಿ ಶೋಸ್ಗಳು ಮಾಡಿದ್ದಾರೆ. ರಿಯಾಲಿಟಿ ಶೋಗಳಲ್ಲಿ ಅವರು ಗೆದ್ದಿದ್ದಾರೆ ಕೂಡ. ಸೊ ಹೇಳ್ತಾರಲ್ಲ, ನಾವು ಇನ್ನೂ ಕುರಿ ಕಾಯಿಸ್ತಾ ಇದ್ದೀವಿ, ಮನೆ ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ. ಬಟ್ ಈ ಹ್ಯಾಸ್ ಒನ್ ರಿಯಾಲಿಟಿ ಶೋ, ಈ ಹ್ಯಾಸ್ ಒನ್ ಗುಡ್ ಸಮ್ ಆಫ್ ಮನಿ. ಸೊ ಅವ್ರು ಶೋಸ್ ಕೊಡ್ತಾರೆ, ಹಾಡ್ತಾರೆ. ಸೊ ಅಬ್ರಾಡ್ಗೆಲ್ಲ ಹೋಗಿ ಬಂದಿದ್ದಾರೆ. ಆ್ಯಕ್ಚುಲಿ ನಾವು ಬಡವರ ಅವ್ರು ಬಡವರ ಅಂತ ನನಗೊಂದು ಥಾಟ್ ಬರುತ್ತೆ. ನಾವು ಇದುವರೆಗೂ ಎಲ್ಲೋ ಅಬ್ರಾಡಲ್ಲಿ ಹೋಗಿ ಶೋಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ಈಸ್ ಕೆಪ್ಟ್ ಹಿಮ್ಸೆಲ್ಫ್ ಸಿಂಪಲ್. ಅದು ಜನಕ್ಕೆ ಇಷ್ಟ ಆಗ್ತಾ ಇರ್ಬೋದು. ಸೊ ದಟ್ಸ್ ವೈ ಪೀಪಲ್ ಲೈಕ್ ಹಿಮ್ ಅಷ್ಟೆ. ಹಾಗೆ ಮೋಕ್ಷಿತಾ ಅವ್ರ ಬಗ್ಗೆ ಗೊತ್ತಾಗಿರ್ಬೇಕು ನಿಮ್ಗೆ ಈಗಾಗಲೇ. ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗಿ ಹೊರಗಡೆ ಬರೋಷ್ಟೊತ್ತಿಗೆ ಸಾಕಷ್ಟು ಬೆಳವಣಿಗೆಗಳಾಗ್ಬಿಟ್ಟಿರುತ್ತೆ. ಇಲ್ಲಿ ಏನೇನು ಅನ್ನೊಂದು ಡೆವಲಪ್ಮೆಂಟ್ಸ್ ಆಗಿರುತ್ತೆ. ಹಾಗೆ ಮೋಕ್ಷಿತಾ ಅವ್ರು ಕೂಡ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರು ಅನ್ನೋದೊಂದು ಸುದ್ದಿ ಆಗಿತ್ತು. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಮೋಕ್ಷಿತಾ ಅವರು ಬಿಗ್ ಬಾಸ್ ಬಂದಿಲ್ಲ ಅಂದಿದ್ರೆ ಆ ವಿಷಯ ಆಚೆನೆ ಬರ್ತಾ ಇರ್ಲಿಲ್ವೇನೋ. ಸೊ ಈಗ ಅವ್ರು ಬಂದಿದ್ದಾರೆ, ಅವ್ರಿಗೊಂದು ನೇಮ್ ಫೇಮ್ ಸಿಗ್ತಾ ಇದೆ ಅಂದಾಗ ಜನಕ್ಕೆ ಅದು ಸಹಜ ಅಲ್ವಾ, ಅವ್ರ ಮೈನಸ್ ಏನಿದೆ ಹುಡುಕ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಯಾವಾಗ ಯಾವ ಸಿಚುವೇಶನಲ್ಲಿ ಏನಾಯ್ತು ಅಂತ ನಮಗೆ ಪ್ರಾಪರಾಗಿ ಗೊತ್ತಿಲ್ಲ. ಸೊ ಪ್ರಾಪರಾಗಿ ಏನು ತಿಳ್ಕೊಳ್ದೆ ಅದ್ರ ಬಗ್ಗೆ ಕಮೆಂಟು ನಾವು ಮಾಡೋಕ್ಕಾಗಲ್ಲ. ಬಟ್ ಅದು ಎಲ್ಲೋ ಒಂದು ಕಡೆ ಮೋಕ್ಷಿತಾಗ ಮೈನಸ್ ಆಗಿದೆ. ಮೇ ಬಿ ಅವರು ಗೆಲ್ಲೋ ಚಾನ್ಸಸ್ಸು ಇತ್ತು. ಈ ಒಂದು ಇಶ್ಯೂ ಆಗಿಲ್ಲ ಅಂದಿದ್ದಿದ್ರೆ ಅವರೇ ಕಪ್ಪು ಗೆಲ್ಲೋ ಚಾನ್ಸಸ್ಸು ಇರ್ತಿತ್ತೇನೋ. ಬಟ್ ಈಗೆಲ್ಲೋ ಅದು ಮೈನಸ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಅಷ್ಟೆಲ್ಲ ಮೈನಸ್ಗಳ ಮಧ್ಯೆನೂ ಶಿ ಇಸ್ ರೀಚ್ಡ್ ಫಿನಾಲೆ. ದಟ್ ಇಸ್ ಸೆಲ್ಫ್ ಇಸ್ ಅಚೀವ್ಮೆಂಟ್. ಹೀಗೆ ಮೋಕ್ಷಿತಾ ಅವರು, ಮಂಜಣ್ಣ ಹಾಗೂ ಗೌತಮಿ ಅವ್ರ ಟ್ರಿಯೋ ನಾವು ನೋಡಿದ್ದು. ಈ ಕಡೆ ನಿಮ್ದು, ರಂಜಿತ್ ಅವ್ರದ್ದು, ಹಾಗೆ ತ್ರಿವಿಕ್ರಮ್ ಅವ್ರ ಟ್ರಿಯೋ. ಈ ತರ ಟ್ರಿಯೋಗಳಿದ್ದಾಗ ಒಂದೊಂದು ಬ್ರೇಕ್ ಆಗ್ಬಿಟ್ಟಿದೆ ಅಲ್ಲಲ್ಲೇನೆ. ಅಂದ್ರೆ ಸ್ಟ್ರಾಟಜೀಸ್ ಮಾಡ್ಕೊಂಡು ಆ ತರ ಗೇಮ್ ಈ ಸೀಸನ್ ಅಲ್ಲಿ ಎಲ್ಲೂ ಯಾವುದು ಒಂಥರ ಕಂಟಿನ್ಯೂ ಆಗ್ಲೇ ಇಲ್ವೇನೋ. ಈಗ ನನ್ನ ಜಗದೀಶ ಕಾಂಬಿನೇಷನ್ ಜನಕ್ಕೆ ಇಷ್ಟ ಆಯ್ತು, ವಿ ಬ್ರೋಕ್. ವಿಕ್ರಮ್, ನಾನು, ರಂಜಿತ್ ವಿ ಬ್ರೋಕ್. ಆಮೇಲೆ ಶಿಶಿರ್ದು ಐಶ್ವರ್ಯದೇನೋ ಆಗ್ತಿತ್ತು, ದೇ ಬ್ರೋಕ್. ಧರ್ಮ ಅವರು ಇಟ್ ಡಿಂಟ್ ಕಂಟಿನ್ಯೂ ಎಲ್ಲೂ. ಬೇರೆ ಸೀಸನ್ಗಳಲ್ಲಿ ಇಟ್ ಕ್ಯಾರಿಡ್ ಹೋಲ್ ಸೀಸನ್. ಅರೆ ಭವ್ಯದು ಮತ್ತೆ ತ್ರಿವಿಕ್ರಮ್ದು ಒಂದೇ ಕಂಟಿನ್ಯೂ ಆಗ್ತಿದೆ. ಕಂಟಿನ್ಯೂ ಆಗಿದೆ. ಬಟ್ ನನ್ಗಲ್ಲಿದ್ದುವಾಗಂತೂ ಲವ್ ಅಂತ ಎಲ್ಲೂ ನನಗೆ ಅನಿಸ್ಲಿಲ್ಲ. ಬಟ್ ಸ್ಟಿಲ್ ಲವ್ ಇದ್ರು, ಏನಿದ್ರು, ಏನೇ ಫೀಲಿಂಗ್ಸ್ ಇದ್ರು, ಇಟ್ಸ್ ದೇರ್ ಪರ್ಸನಲ್ ಥಿಂಗ್. ಅದ್ರ ಬಗ್ಗೆ ನನ್ಗೆ ಕಮೆಂಟ್ ಮಾಡೋಕ್ಕೂ ಇಷ್ಟ ಇಲ್ಲ. ಬಟ್ ನೋಡಿದಿರ ಅಲ್ವಾ ಮ್ಯಾಮ್? ಅಂದ್ರೆ ಇವಾಗ ಸಾಕಷ್ಟು ಜನ ತ್ರಿವಿಕ್ರಮ್ ಭವ್ಯಾಗ ಐ ಲವ್ ಯು ಹೇಳಿದ್ದಾರೆ ಅಂತ ಹೇಳಿ ಕೂಡ ಅಲ್ಲಿ ಮಾತಾಡ್ತಾ ಇದ್ರು. ಇನ್ನು ಸುರೇಶ್ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆ ಟಾಪಿಕ್ ನ ತೆಗಿತಾರೆ. ಅಲ್ಲ, ನಾವು ಕ್ಯಾಶುಯಲ್ ಆಗಿ ಒಬ್ರಿಗೆ ಹೇಳ್ತೀವಿ ಐ ಲವ್ ಯು ಚಿನ್ನ ಅಂತ. ದಟ್ ಡಸಂಟ್ ಮೀನ್ ಐ ಮೀನ್ ಲವ್ ವಿತ್ ಯು ಅಥವಾ ಐ ವಾಂಟ್ ಟು ಮ್ಯಾರಿ ಯು. ಅಲ್ಲಿ ಆ ಥರನೇ ಆಗಬೇಕು ಅಂತ ಏನಿಲ್ವಲ್ಲ. ಕ್ಯಾಶುಯಲಾಗಿ ಐ ಲವ್ ಯು ಚಿನ್ನ, ಹೆಂಗಿದೆ ಚಿನ್ನ ಅಂತಲೂ ಮಾತಾಡಿಸ್ತೀವಿ. ಅವ್ರಿಗಿರ್ಬೋದೇನೋ ಫೀಲಿಂಗ್ಸ್, ನನಗೆ ಗೊತ್ತಿಲ್ಲ. ಬಟ್ ನಾನು ಅಲ್ಲಿರುವಾಗಂತೂ ಅವ್ರು ಹೇಳ್ತಾ ಇದ್ದಿದ್ದು ನೋ ಶಿ ಇಸ್ ಮೈ ಫ್ರೆಂಡ್ ಅಂತಾನೆ, ಅಥವಾ ವಿ ಆರ್ ಕ್ಲೋಸ್ ಅಂತಾನೆ, ಶಿ ಇಸ್ ಮೈ ಬ್ರೋ ಅಂತಾನೆ ಅವ್ರು ಹೇಳ್ತಾ ಇದ್ದಿದ್ದು. ಯಾಕಂದ್ರೆ ಅವ್ರು ಮುಂಚೆಯಿಂದನೂ ಅವರಿಬ್ಬರು ಪರಿಚಯ ಇದ್ದರು. ಸೊ ಹಾಗಾಗಿ ನನಗೇನು ಆ ಥರ ಅನಿಸ್ಲಿಲ್ಲ. ಇದ್ರೂ ಐ ಆಮ್ ಹ್ಯಾಪಿ ಫಾರ್ ದೆಮ್ ಅಷ್ಟೇ. ಹಾಗೆ ಈಗ ನಿಮ್ಮ ಬಿಗ್ ಬಾಸ್ ಜರ್ನಿ ಅಂತೂ ನಮ್ಗೆ ಎಲ್ರಿಗೂ ಗೊತ್ತು. ಅಂದರೆ ಒಂಥರ ಓಪನ್ ಬುಕ್ ಆಗಿದೆ ಇವಾಗ ಬಿಗ್ ಬಾಸ್ ಜರ್ನಿ. ಅದನ್ನ ಹೊರತುಪಡಿಸಿ ಮಾತಾಡೋದಂತಂದ್ರೆ, ಈಗ ಸುದೀಪ್ ಸರ್ದು ಅಫ್ಕೋರ್ಸ್ ಇದು ಲಾಸ್ಟ್ ಸೀಸನ್. ಅವ್ರೀಗ ಮೊನ್ನೆ ಬಂದಂತಹ ಸ್ಟೇಟ್ ಅವಾರ್ಡ್ನ ಕೂಡ ಬೇಡ ಅಂತ ಹೇಳಿದ್ರು. ಅವ್ರು ಅದು ಒಂದೇ ಅಲ್ಲ, ಸಾಕಷ್ಟು ಅವಾರ್ಡ್ಸ್ಗಳನ್ನ ಬೇಡ ಅಂತ ಹೇಳಿದ್ದಾರೆ. ಹಾಗೆ ಗೌರವಾನ್ವಿತ ಆಗಿರುವಂತಹ ಡಾಕ್ಟ್ರೇಟ್ನು ಕೂಡ ಈ ಹಿಂದೆ ಬೇಡ ಅಂತ ಹೇಳಿದ್ರು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ನಮಗೇನಾದರೂ ರಾಜ್ಯ ಪ್ರಶಸ್ತಿ ಕೊಡ್ತಿದ್ರು, ಅದು ಕೊಡ್ತಿರೋದ್ರೆ ಹೋಗಿ ಲೊಟಕ್ನೇ ಇಸ್ಕೊಂಬಂದ್ಬಿಡ್ತಾ ಇದ್ವಿ. ಸುದೀಪ್ ಸರ್, ನೀವು ಯಾವ್ಯಾವ ಪ್ರಶಸ್ತಿ ಬೇಡ ಅಂತಾರೆ ಅದೆಲ್ಲ ನಮ್ಗೆ ಕೊಡಿ ಸರ್, ನಾವು ಇಟ್ಕೊತೀವಿ. ಅಂದರೆ ಹಿ ಹ್ಯಾಸ್ ಇಸ್ ಓನ್ ರೀಸನ್ ಫಾರ್ ದ್ಯಾಟ್. ಅಂದರೆ ಅವ್ರ ಲೆವೆಲ್ ಆಫ್ ಥಿಂಕಿಂಗ್ ಇಸ್ ಅಲ್ಲಿದೆ. ಅಂದರೆ ಹೊಸ್ದಾಗಿ ಬಂದವ್ರಿಗೆ ಪ್ರೋತ್ಸಾಹ ಕೊಡಿ. ಸೊ ನನ್ನನ್ನು ಜನ ಒಪ್ಕೊಂಡಿದ್ದಾರೆ, ಮೆಚ್ಕೊಂಡಿದ್ದಾರೆ. ಸೊ ಹಾಗಾಗಿ ನನಗೆ ಅವಾರ್ಡ್ಗಳು ಬೇಡ ಅನ್ನೋದು ಅವ್ರ ಥಾಟ್ ಇರ್ಬೋದೇನೋ.
ಸೊ ಹಾಗಾಗಿ ಅವ್ರು ಬೇಡ ಅಂದಿರ್ಬೋದೇನೋ. ಅವ್ರ ಲೆವೆಲ್ ಆಫ್ ಥಿಂಕಿಂಗ್ ನಾವು ಮಾಡೋಕ್ಕಾಗಲ್ಲ. ಅವ್ರು ಏನೇ ಹೇಳಿದ್ರು ಏನೇ ಮಾಡಿದ್ರು ದೆಲ್ ಬಿ ಸಮ್ ರೀಸನ್ ಬಿಹೈಂಡ್ ದಿಸ್, ವೆರಿ ಸ್ಟ್ರಾಂಗ್ ರೀಸನ್ ಬಿಹೈಂಡ್ ದ್ಯಾಟ್. ನಾನು ಅವ್ರ ಇಂಟರ್ವ್ಯೂಸ್ ಎಲ್ಲ ನೋಡ್ತಾನೆ ಇರ್ತೀನಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಿಜವಾಗ್ಲೂ ಆ ಥರ ಕಮ್ಯುನಿಕೇಷನ್ ಸ್ಕಿಲ್ಸ್ನ ನಾವು ಡೆವಲಪ್ ಮಾಡ್ಕೋಬೇಕು. ಅದೇನೋ ಹೇಳ್ತಾರಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಹಾಗೆ ನಾನು ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ನೀವು ಮೀಡಿಯಾದವರು ತುಂಬ ಪ್ರಶ್ನೆಗಳು ಕೇಳ್ತಿರ್ತೀರ, ಅಷ್ಟೇ ಕ್ಲೆವರಾಗಿ ಅವರು ಉತ್ತರ ಕೊಡ್ತಿರ್ತಾರೆ. ಸೊ ಇದೆಲ್ಲ ಬೇಡ ಅಂತ ಹೇಳಿರೋ ಹಿಂದೆ ಏನೋ ರೀಸನ್ ಇರುತ್ತೆ. ಯಾಕಂದರೆ ಎಷ್ಟೋ ಜನ ರೆಕಮೆಂಡೇಷನ್ಸ್ ಮಾಡಿ ಇನ್ಫ್ಲುಯೆನ್ಸಸ್ ಮಾಡಿ ಅವಾರ್ಡ್ಗಳನ್ನ ತೊಗೊಳ್ತಾರೆ. ಫರ್ಗೆಟ್ ಅಬೌಟ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಅವಾರ್ಡ್, ಸಣ್ಣ ಪುಟ್ಟ ಅವಾರ್ಡ್ಗೂ ಇನ್ಫ್ಲುಯೆನ್ಸ್ ಮಾಡ್ಕೋತಾರೆ. ಸೊ ಅಂಥ ಕಾಲದಲ್ಲಿ ರಾಜ ಪ್ರಶಸ್ತಿ ಬೇಡ ನನಗೆ, ಹೊಸಬರು ಕೊಡಿ ಅಂತ ಹೇಳೋದಾಗಿರ್ಬೋದು, ಅಥವಾ ಲೈಕ್ ಬೇರೆಯವ್ರನ್ನ ಎಂಕರೇಜ್ ಮಾಡಿ ಅಂತ ಹೇಳ್ತಾ ಇರೋದು. ರಿಯಲಿ ಲೈಕ್ ಐ ಡೋಂಟ್ ನೋ, ಲೈಕ್ ಅವರ ಥಿಂಕಿಂಗ್ ಲೆವೆಲ್ಲೇ ಬೇರೆ. ಐ ಅಪ್ರಿಷಿಯೇಟ್ ಹಿಮ್ ಫಾರ್ ದ್ಯಾಟ್. ಅಂದರೆ ಜನರ ದೃಷ್ಟಿಲಿ ಇನ್ನೂ ದೊಡ್ಡವರಾಗ್ತಾ ಹೋಗ್ತಿದ್ದಾರೆ ಅವರು ಅಷ್ಟೇ. ನಿಮ್ಮ ಫೇವ್ರೆಟ್ ಹೀರೋ ಯಾರು? ಫೇವ್ರೆಟ್ ಹೀರೋ ಅಂದ್ರೆ ಒಂದೊಂದು ಸಿನಿಮಾದಲ್ಲಿ ಒಬ್ಬೊಬ್ರು ಇಷ್ಟ ಆಗ್ತಾರೆ. ಈ KGF ನೋಡಿದಾಗ ಯಶ್ ಇಷ್ಟ ಆಗ್ತಾರೆ. ಈಗ ಸುದೀಪ್ ಸರ್ ಸಿನಿಮಾಗಳಂತೂ ನಾವು ನೋಡ್ಕೊಂಡೇ ಬಂದಿದ್ದೀವಿ. ಲೈಕ್ ಈಗ ಇರ್ಬೋದು, ಐ ಲವ್ಡ್ ಹಿಸ್ ಆ್ಯಕ್ಟಿಂಗ್ ಇನ್ ಈಗ. ಹೌದು, ಸುದೀಪ್ ಸರ್ನ ಆ ಥರ ಒಂದು ಲವ್ಲಿ ಪರ್ಫಾರ್ಮೆನ್ಸ್ ನಾನು ಈಗಲೇ ನೋಡಿದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.